ಶೃಂಗೇರಿಗೆ ಸೇರಿರುವ ಶೃಂಗೇರಿ ತರಹದ್ದೇ ಮತ್ತೊಂದು ಮಠ ಈ ಶ್ರೀ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ. ಸುಪ್ರಭಾತ ಶ್ರೀ ವಿದ್ಯಾ ಚೌಡೇಶ್ವರಿ. ವಿಗ್ರಹಗಳನ್ನು ನೋಡಿದಾಗ ನಮ್ಗನ್ಸುತ್ತೆ ಏನು ಒಂದು ಆರ ಅಂತಾರಲ್ಲ, ವರ್ಚಸ್ಸು, ಅದು ಆ ಕಳೆ. ನೀವು ಹೋಗ್ಬೇಕು, ಅಲ್ಲಿ ಗೋಶಾಲೆ ಇದೆ. ಪ್ರತಿನಿತ್ಯ ಬಂದ ಅಷ್ಟೂ ಜನರಿಗೆ ಪ್ರಸಾದ ಸೇವೆ ಅಂದರೆ ಅನ್ನ ಸಾರು ಬಿಸಿ ಬಿಸಿಯಾಗಿ ಮಾಡಿ ಬಡಿಸ್ತಾರೆ. ಅಲ್ಲೊಂದು ಬಸವಣ್ಣ ಇದೆ, ಬಸವಣ್ಣನವ್ರ ಹತ್ರ ಆಶೀರ್ವಾದ ತಗೋತಾರೆ. ಅದು ಕೆಲಸ ಆಗುತ್ತೋ ಆಗಲ್ವೋ ಅನ್ನೋದನ್ನು ಅಲ್ಲಿ ಬಸವಣ್ಣನವ್ರ ಹತ್ರ ಕೇಳಿ ಹೇಳ್ತಾರೆ. ಕೆಲವೊಂದು ಶಕ್ತಿಗಳು, ಕೆಲವೊಂದು ಪಾಸಿಟಿವಿಟಿಗಳು ನಮ್ಮನ್ನು ಒಂಥರ ಬೆನ್ತಟ್ಟಿ ಅಥವಾ ನಮ್ಮ ಭುಜ ಹಿಡಿದ ಮೇಲೆತ್ತವಂತೆ. ಆ ಥರದೊಂದು ಶಕ್ತಿ ಇರುವ ಕ್ಷೇತ್ರ ನಾನು ಕಂಡಿರುವ ಕ್ಷೇತ್ರ ಅದು. ಸೊ ಹಾಗಾಗಿ ನಾನು ಆ ಕ್ಷೇತ್ರದ ಬಗ್ಗೆ ಆಗಾಗ ಹೇಳ್ತಾ ಇರ್ತೀನಿ. ಅಲ್ಲಿಗೆ ಹೋಗಿ ಬಂದಾಗ ಯೂಶ್ವಲಿ ನನ್ನದೊಂದು ಆರಾ ಚೇಂಜ್ ಆಗುತ್ತೆ, ನನ್ನ ವೈಬ್ ಚೇಂಜ್ ಆಗುತ್ತೆ. ಸೊ ಒಂದು ಸ್ವಲ್ಪ ಅದೇನಂತಾರೆ, ನಾನು ಸರ್ವಿಸಿಗೆ ಹೋಗಿ ಬಂದಂಗೆ ನಾನು ಕುಟುಂಬ ಸಮೇತ ಒಂದು ಒಳ್ಳೆ ಕ್ಷೇತ್ರಕ್ಕೆ ಹೋಗಿ ಬರಬೇಕು. ನಾನು ಹೇಳ್ತೇನೆ, ದೇವಸ್ಥಾನ ಅಂದರೆ ಬರೀ ಸಮಸ್ಯೆಗಳಿದ್ದಾಗ ಹೋಗುವ ಕ್ಷೇತ್ರ ಅಲ್ಲ. ಸಂತೋಷದಲ್ಲೂ ನಾನು ಸಂತೋಷವಾಗಿದ್ದೀನಿ ಅಂತೇಳಿ ದೇವ್ರಿಗೆ ಮುಖ ತೋರಿಸ್ಬರೋದು ಅಷ್ಟೇ ಮುಖ್ಯ. ಪಾಸಿಟಿವಿಟಿನೂ ಬಹಳ ಇದಾಗುತ್ತೆ. ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದಿಷ್ಟು ಜನ ಸಮಸ್ಯೆ ಹೇಳ್ಕೊಳಕ್ಕೆ ಬರ್ತಾರೆ. ಕೆಲವರು ತಮಗಾಗಿರುವ ಸಮಸ್ಯೆಯನ್ನು ಪರಿಹಾರ ಮಾಡಿರುವ ದೇವಿಗೆ ಹರಕೆಯನ್ನು ತೀರಿಸ್ಲಿಕ್ಕೆ ಬರ್ತಾರೆ. ಮತ್ತು ಕೆಲವರು ನಾನು ಚೆನ್ನಾಗಿದ್ದೀನಿ ಹೀಗೆ ಇಟ್ಬಿಡು ಅಂತ ಕೇಳಕ್ಕೆ ಬರ್ತಾರೆ. ಹೀಗೆ ಬೇರೆ ಬೇರೆ ಕಾರಣಗಳಿಗೆ ದೇವಸ್ಥಾನಕ್ಕೆ ಬರ್ತಾರೆ. ಇದರಲ್ಲಿ ಯಾವುದೇ ಕ್ಯಾಟಗರಿಯಲ್ಲಿ ನೀವು ಇದ್ರೂ ಪರವಾಗಿಲ್ಲ, ಒಂದ್ಸಲಿ ಬಿಡುವು ಮಾಡಿಕೊಂಡು ಕುಟುಂಬ ಸಮೇತ ಹೋಗಿ ಬನ್ನಿ. ದೇವಿ ತಮಗೆ ಒಳ್ಳೇದು ಮಾಡಲಿ.